ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಶ್ರೂಮ್ ಕರಿ ಮತ್ತು ಪರೋಟ ಮಾಡ್ಕೋತಾ ಇದ್ದೀನಿ. ಕಾಜು ಮಶ್ರೂಮ್ ಕರಿ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಯಾರಿಗೆಲ್ಲ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು. ಇದು ಮಧ್ಯಾಹ್ನ ಊಟಕ್ಕೆ, ಸೊ ಹಾಗೆ ಯಾರಾದರೂ ನೆಂಟರು ಬಂದಲ್ಲೂ ಅಷ್ಟೇ ತುಂಬ ಈಸಿಯಾಗಿ ಆಗುತ್ತೆ. ಸೊ ಹೇಗೆ ಮಾಡೋದಂತ ನೋಡೋಣ. ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಸಣ್ಣದಾಗಿ ಒಂದು ಈರುಳ್ಳಿ ಹಚ್ಕೊಂಡಿದ್ದೆ, ಒಂದು ಟೊಮೆಟೊ, ಹಾಗೆ 5 ಗೋಡಂಬಿ ಸೇರಿಸ್ತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂತಂದ್ರೂ ತೊಗೊಳ್ಳಿ. ಚಕ್ಕೆ, ಲವಂಗ ಮತ್ತು ಹುರಿಗಡಲೆ, ಸೊ ಹಾಗೆ ಸ್ವಲ್ಪ ಕಾಯಿ ತುರಿ, ಧನಿಯಾ ಪೌಡರು 2 ಸ್ಪೂನು, ಚಿಲ್ಲಿ ಪೌಡರು 1 ಸ್ಪೂನು, ನೀರು ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಈಗ ಇನ್ನೊಂದು ಸೈಡು ಬಾಣಲಿ ಬಿಸಿಗೆ ಇಟ್ಕೊಂಡು 2 ಸ್ಪೂನ್ ಆಯಿಲ್ ಸೇರಿಸಿ, 1/2 ಸ್ಪೂನು ಸಾಸಿವೆ ಸೇರಿಸಿ, ಒಂದು ಈರುಳ್ಳಿ, ಸೊ ಹಾಗೆ ಒಂದು ಟೊಮೆಟೊ. ಟೊಮೆಟೊ ಸಣ್ಣದಾಗಿ ಹಚ್ಕೊಂಡಿದ್ದೆ. ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಸೊ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿಲ್ಲ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಏಲಕ್ಕಿ 3 ಸೇರಿಸ್ತಾ ಇದ್ದೀನಿ, ಅಂದರೆ ಘಮ ಘಮ ಹೋಟೆಲ್ ಸ್ಟೈಲಲ್ಲಿರುತ್ತೆ, ಸೊ ಅದಕ್ಕೆ. ಅವರೆಕಾಳು ಆಪ್ಷನಲ್ಲು, ಮನೇಲಿ ಒಂದು ಸ್ವಲ್ಪ ಇತ್ತು, ಸೊ ರುಚಿಯಾಗಿರುತ್ತೆ ಅಂತ ಸೇರಿಸ್ತಾ ಇದ್ದೀನಿ. ನಿಮಗೆ ಬಟಾಣಿ ಬೇಕಂದ್ರೂ ಹಸಿ ಬಟಾಣಿ ತೊಗೊಳ್ಳಿ. ಈಗ ಮಸಾಲೆ ಸೇರಿಸಿ ಚೆನ್ನಾಗಿ ಒಂದು ರೌಂಡ್ ಹಸಿ ಸ್ಮೆಲ್ ಹೋಗೋ ತನಕ ಮಿಕ್ಸ್ ಕೊಡಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ. ನಾನು ಮಾಡ್ತಿರೋಂಥ ಕ್ವಾಂಟಿಟಿ 6 ಜನ ಊಟ ಮಾಡ್ಬೋದು. ಸೊ ನಿಮಗಿನ್ನೂ ಜಾಸ್ತಿ ಬೇಕಂದರೆ ಕ್ವಾಂಟಿಟಿ ಜಾಸ್ತಿ ತೊಗೊಳ್ಳಿ. ಮಸಾಲೆ ಬೇಯಬೇಕಲ್ವ, ಸೊ ಸ್ವಲ್ಪ ನೀರು ತೊಗೊಳ್ಳೋಣ. ನೀರು ಜಾಸ್ತಿ ಬೇಡ ಇಲ್ಲಿ. ಸೊ ನೋಡಿ, ನಾನು 1 ಲೋಟ ತೊಗೊಂಡಿದ್ದೆ. ಗ್ರೇವಿ ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ಮಶ್ರೂಮ್ ಸೇರಿಸ್ಕೊಳ್ಳೋಣ. ಸೊ ನಾನಿಲ್ಲಿ 2 ಪ್ಯಾಕೆಟ್ ತೊಗೊಂಡಿದ್ದೆ. ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಅದರಲ್ಲಿ ತುಂಬ ಡಸ್ಟೆಲ್ಲ ಇರುತ್ತೆ. ಸೊ ನೋಡಿ, ಈಗ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬಿಡೋಣ. ರೆಡಿ ಆಯಿತು ಮಶ್ರೂಮ್ ಕರಿ. ಸಿಂಪಲ್ಲಾಗಿ ಪರೋಟ ಮಾಡ್ಕೊಳ್ಳೋಣ. 1 ಬೌಲು ಮೈದಾ ಹಸಿಟ್ಟು, ಹಾಗೆ 1 ಸ್ಪೂನು ಸಾಲ್ಟ್ ಸೇರಿಸಿ, ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಪೂರಿ ಮತ್ತು ಹೋಳಿಗೆ ಮಾಡ್ತೀವಲ್ವ, ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಆಗಿದೆ. 2 ಸ್ಪೂನು ಆಯಿಲ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರು ಸೈಡ್ಗೆ ಇಟ್ಕೊಳ್ಳೋಣ. ನಿಮಗೆ ಟೈಮ್ ಇಲ್ಲ ಅಂತಂದರೆ 1/2 ಅವರ್ ಆದರೂ ರೆಸ್ಟ್ ಮಾಡೋಕ್ಕೆ ಬಿಡಿ. ಸೊ ನಾನಿಲ್ಲಿ 1 ಅವರ್ ಬಿಟ್ಟಿದ್ದೆ. ಸೊ ಆಗಿದೆ ನೋಡಿ. ಈಗ ರೋಲ್ ಮಾಡಿಕೊಂಡು ಚಪಾತಿ ಮತ್ತು ಪೂರಿ ಮಾಡೋ ಥರ ಮಾಡ್ಕೋಬೇಡಿ. ಸ್ವಲ್ಪ ತೆಳ್ಳಗೆ, ನಿಮ್ಮ ಮನೇಲಿ ಯಾವುದು ಮನೆ ಇದೆಯೋ ಅದೇ ಮನೆಯಲ್ಲಿ ತೆಳ್ಳಗೆ ಉಜ್ಕೊಳ್ಳಿ. ಎಷ್ಟು ತೆಳ್ಳಗೆ ಆಗುತ್ತೋ ಅಷ್ಟು ತೆಳ್ಳಗೆ ಉಜ್ಜಿಕೊಳ್ಳಿ. ಸೊ ನೋಡಿ, ನೀವು ನೋಡ್ತಿರ್ಬೋದು, ನಾನು ಇಷ್ಟು ತೆಳ್ಳದಾಗಿ ಮಾಡ್ಕೊಂಡಿದ್ದೀನಿ. ಚಾಕು ತೊಗೊಂಡು ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ನಾನು ಈ ಥರ ಮಾಡ್ತಾಯಿದ್ದೀನಿ. ಕಟ್ಟರ್ ಇದ್ದರೆ ಕಟ್ಟರ್ ಸಮೇತನೂ ಮಾಡ್ಕೋಬಹುದು. ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಇದನ್ನು. ಸೊ ಇಲ್ಲ ಅಂತಂದರೆ ನಿಜ ಹಾಳಾಗುತ್ತೆ. ಈಗ ಎಲ್ಲ ಔಟ್ಸೈಡ್ ಪರೋಟ ಸಿಗುತ್ತೆ, ಸುಮ್ಮನೆ ತಂದು ತಿಂದರೆ ಸಾಕು ಅಂತಾರೆ ಅಲ್ವಾ. ಸೊ ನಮ್ಮ ಮನೆಯಲ್ಲೂ ಅಷ್ಟೇ ಹಾಗೆ ಮಾಡ್ತೀವಿ. ಸೊ ಯಾವಾಗಲಾದರೂ 1 ಟೈಮ್ ಈ ಥರ ಮಾಡ್ಕೋತೀವಿ. ಈಗ ಲೇಯರ್ ಮೇಲೆ ಸ್ವಲ್ಪ ಆಯಿಲ್ ಸೇರಿಸ್ಕೊಂಡು, ಸೊ ಒಂದು ರೋಲ್ ಮಾಡ್ಕೊಳ್ಳೋಣ ನೀಟಾಗಿ. ಸೊ ನಾನು ಮಾಡ್ತಿರೋ ರೀತಿ ನೋಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಪೇಷನ್ಸಿಂದ ಮಾಡಿ. ಸೊ ಹಾಗಾದರೆ ಚೆನ್ನಾಗಿ ಬರುತ್ತೆ. ನಿಮಗೆ ಯಾರು ಪರೋಟ ಇಷ್ಟ, ಬಟ್ ನನಗೆ ನಿಜ ಔಟ್ಸೈಡ್ ಪರೋಟ ಇಷ್ಟ ಇಲ್ಲ. ಸೊ ಮನೇಲಿ ಮಾಡಿದರೆ 1 ತಿಂತೀನಿ ಅಷ್ಟೇ, ಜಾಸ್ತಿ ತಿನ್ನಲ್ಲ. ಯಾರಿಗೆ ಪರೋಟ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ಈಗ ರೋಲ್ ಆಗಿದೆ. ಈಗ ನೀಟಾಗಿ ರೌಂಡ್ ಮಾಡ್ಕೊಳ್ಳೋಣ. ಸೊ ನಾವು ಯಾವ ಶೇಪಲ್ಲಿ ಕೊಡ್ತೀವೋ ಆ ಶೇಪಲ್ಲಿ ಪರೋಟ ಬರುತ್ತೆ. ನಾನು ಎಲ್ಲ ರೋಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪರೋಟ ಲಟ್ಸ್ಕೊಳ್ಳೋಣ. ಸೊ ನೋಡಿ, ಈ ಥರ ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ಸ್ವಲ್ಪ ಮಂದಕ್ಕೆ ಇರಲಿ. ಸೊ ಹೆಂಚು ಬಿಸಿಗಿಟ್ಟಿದ್ದೆ, ಈಗ ಹೆಂಚು ಮೇಲೆ ಹಾಕ್ತಾಯಿದ್ದೀನಿ ಪರೋಟನ. ಸ್ವಲ್ಪ ಆಯಿಲ್ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪನೇ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಜಾಸ್ತಿ ಹೈ ಫ್ಲೇಮ್ ಇಟ್ಟರೆ ಮೈದಾ ಅಲ್ವಾ, ಸೊ ಸರಿಯಾಗಿ ಬೇಯಲ್ಲ. ಅದಕ್ಕೆ ನೋಡಿ, ಬಿಸಿ ಪರೋಟ ರೆಡಿ ಆಗ್ತಾಯಿದ್ದೆ. ಈ ಸೈಡು ಆ ಸೈಡು ಚೆನ್ನಾಗಿ ಗೋಲ್ಡನ್ ಕಲರು, ರೆಡ್ ಕಲರ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ. ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಹಾಗೆ ವಿಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ನೋಡಿ, ಇವಾಗ ಪರೋಟ ರೆಡಿ ಆಗಿದೆ. ಸೊ ತೆಗ್ದಿದ ತಕ್ಷಣ ಪರೋಟ ಬಿಸಿ ಇರಬೇಕಾದ್ರೆ ಲೇಯರ್ ಬರಬೇಕಂದ್ರೆ ಈ ಥರ ಒಂದು ಸಲ ಮಾಡಿ. ಸೊ ಹಾಗಾದರೆ ನೋಡಿ, ಈ ಥರ ಲೇಯರ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ.